ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಮಹಿಮೆಯುಳ್ಳ ದೇವನಿನೇ, ಘನತೆಯುಳ್ಳ ರಾಜನಿನೇ, ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ನಾನಿನ್ನಾರಾಧಿಸುವೆ, 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 ನಾನಿನ್ನಾರಾಧಿಸುವೆ. ಪ್ರೈಸ್ ಗಾಡ್, ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಮುಂಜಾನೆ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಬನ್ನಿ ನಾವೆಲ್ಲ ಒಟ್ಟಾಗಿ ಕರ್ತನಾಮನ ಮೇಲೆ ಘನಪಡಿಸೋಣ. ಈ ದಿನವೂ ಕರ್ತ ನೇಮಿಸಿದ ಜಯ ದಿನವಾಗಿದೆ. ನಾವೆಲ್ಲ ಹರ್ಷಿಸೋಣ, ಉಲ್ಲಾಸ ಪಡೋಣ. ಲೈವಲ್ಲಿ ಬಂದವರು ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೀವು ಮಾಡುವ ಶೇರ್ ಅನೇಕ ಹೊಸ ಜನರಿಗೆ ಗುಡ್ ನ್ಯೂಸ್ ತಲುಪೋದಾಗಿದೆ. ನಾವೆಲ್ಲ ಒಟ್ಟಾಗಿ ಕರ್ತನಾಮನ ಮೇಲೆ ಘನಪಡಿಸೋಣ.
ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು ಫಾದರ್. ಬನ್ನಿ ಆತನ ನಾಮನ ಮೇಲೆತ್ತಿ ಆರಾಧಿಸೋಣ. ಆತ ನಮ್ಮ ಒಳ್ಳೆ ತಂದೆಯಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮ ನಡೆಸಿದ ಆತನೇ ನಿನ್ನ ಘನಪಡಿಸ್ತೇವೆ. ನೀನು ಒಳ್ಳೆಯವನಾಗಿದ್ಯಾ. ನೀನು ಕೇವಲ ಒಳ್ಳೆಯದನ್ನೇ ಮಾಡಿದ್ಯಾ. ಓ ರೀಕಾ ಬಾ ಸಬಲಾಬ, ಓ ರೀಕಾ ಬಾ ಶಬಲಾಂದರಿ ಕತರಾಮ ಸಬಲಾಬ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿ ವರ್ಣಿಸಲು ಅಸಾಧ್ಯ. ನಮ್ಮನಿಂದ ಇದ್ದ ಹಾಗೆ ಪ್ರೀತಿ ಮಾಡಿದ್ಯಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿಯನ್ನು ಧ್ಯಾನಿಸಿ ನಮ್ಮ ಮುಂಜಾನೆ ಆರಾಧಿಸುವರಾಗಿದ್ದೇವೆ. Come, let's honor him. Let's lift his name. ಆತ ನಾಮನ ಮೇಲೆತ್ತಿ ಆರಾಧಿಸೋಣ. ಎಂತ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಮಕ್ಕಳೆಂಬ ಭಾಗ್ಯವನ್ನು ಕೊಟ್ಟಿದ್ದಾನೆ. ಅಪ್ಪ ತಂದೆ ಎಂಬ ಕರೆಯುವ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರ ಜೀವ ನಮ್ಮೊಳಗಿದೆ. ರೀಖಾ ಮಸ್ತನ ಮಂದೇಯ. ನಿನ್ನ ಸಾಮರ್ಥ್ಯ, ನಿನ್ನ ಬಲ, ನಿನ್ನ ಕೃಪೆ ನಮ್ಮಲ್ಲಿ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನ, ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ
ನನ್ನ ಎಲ್ಲವೂ ನೀನಾಗಿದೆಯಪ್ಪ. ನಮ್ಮ ನೀತಿವಂತರಾಗಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ನಮ್ಮನ್ನು ಮಾಡಿದೀಯ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ನೀತಿವಂತರಾಗಿ ಮಾಡಿದೀಯ. ಶಬ್ದ ಲಾಭ ಬಾಬಾ ದೇವರೇ ನಮ್ಮ ನೀತಿವಂತನ ಕರೆದ ಅಪರಾಧಿ ಎಂದು ಎಣಿಸೋರು ಯಾರು? ನಮ್ಮ ನೀತಿವಂತರಾಗಿ ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ಕರ್ತನೇ ನಿನ್ನ ಸ್ವಕೀಯ ಪ್ರಜೆಯಾಗಿ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ರಾಜ್ಯ ವಂಶಸ್ಥ ಯಾಜಕರಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಸ್ಯಾಕ್ರಿಫೈಸ್. ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಪ್ರೀತಿನ ತ್ಯಾಗಕ್ಕಾಗಿ ಸ್ತೋತ್ರ ಮಾಡೋರಾಗಿದ್ದೇವೆ. ಎಲ್ಲವನ್ನ ಮಾಡಿ ತೀರಿತೆಂಬುದಾಗಿ ಕರೆದು ಎಲ್ಲವನ್ನ ಮುಗಿಸಿ ಸಮಸ್ತವನ್ನ ಇವತ್ತು ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಫಾರ್ ಎವರ್ ಲಾಸ್ಟಿಂಗ್ ಲವ್. ನಿನ್ನ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ಯಾ, ಮಮತೆಯಿಂದ ನಮ್ಮನ್ನು ಸೆಳೆದಿದ್ಯಾ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಈ ಮುಂಜಾನೆ ಯಾರ ಮಟ್ಟಿಗೆ ಜಾಯ್ನ್ ಆಗಿದ್ದಾರೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾತನಾಡು ಕರ್ತನೆ. ಎಲ್ಲ ಬಲಹೀನತೆ ಎಲ್ಲ ಅನಾರೋಗ್ಯವನ್ನು ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಾನೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಪಾಪವನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣ ಕಂಬವನ್ನು ಏರಿದನು ಮತ್ತು ಆತನ ಬಾಸುಣ್ಣಿಂದ ಗುಣವಾಯಿತು. ಯೇಸು ನಾಮದಲ್ಲಿ ಯಾವ ಅನಾರೋಗ್ಯಕ್ಕೆ ಈ ಮಕ್ಕಳಲ್ಲಿ ಜಾಗ ಇಲ್ಲ. ಇವರ ದೇಹವು ದೇವಾಲಯವಾಗಿದೆ, ದೇವರ ಆತ್ಮನಲ್ಲಿ ವಾಸವಾಗಿದ್ದಾನೆ. ಐ ಕಮಾಂಡ್ ಎವ್ರಿ ಸಿಕ್ ಬಾಡಿ ಬಿ ಹೀಲ್ಡ್. ಎಲ್ಲ ವ್ಯಾಧಿಗಳು ಯೇಸು ನಾವು ಆಜ್ಞಾಪಿಸ್ತಾನೆ, ಇವರ ಶರಣ ಬಿಟ್ಟು ಹೊರಗೆ ಬಾ ಎಂಬುದಾಗಿ. I speak life in the name of Jesus. ಜೀವವನ್ನ ಆರೋಗ್ಯವನ್ನ ಈ ಮಕ್ಕಳ ಮೇಲೆ ಡಿಕ್ಲೇರ್ ಮಾಡೋನಾಗಿದೆ. ಸ್ವಸ್ಥಪಡಿಸಲಿಕ್ಕಾಗಿ ಸ್ತೋತ್ರಪ್ಪ. ಮುಂದೆ ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರ ಜೊತೆಲಿ ಮಾತನಾಡು, ಸಂತೈಸು, ಆಧರಿಸು. ಅವರ ಪ್ರಶ್ನೆಗೆ ಉತ್ತರವಾಗಿ, ಸಮಸ್ಯೆಗೆ ಪರಿಹಾರವಾಗಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಎಲ್ಲ ಘನತೆ ಪ್ರಭಾವ ಒಬ್ಬನಿಗೆ ಸಲ್ಲಿಸ್ತೇವೆ ನಜರೇತಿನ ಯೇಸು ನಾಮದಲ್ಲಿ ತಂದೆ ಆದವರೇ. ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಹಾಗೆ ಲೈವ್ ಅಲ್ಲಿ ಕೆಲಕ್ಷನ್ ನಿಮ್ಮೊಟ್ಟಿಗೆ ಪುನಃ ಕನೆಕ್ಟ್ ಆಗ್ತದೆ. ಯಾವ ಬ್ಲೆಸ್. ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇಷ್ಟು ಸಮಯ ದೇವರನ್ನು ಸ್ತುತಿಸಿದ್ದೇವೆ, ಕೊಂಡಾಡಿದ್ದೀವಿ, ಆರಾಧಿಸಿದ್ದೇವೆ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಒಂದು ಕಾರ್ಯಕ್ರಮ ವೀಕ್ಷಿಸ್ತಿರುವ ಆನ್ಲೈನ್ ಮೂಲಕ, ಬಿಜೆ ಟಿವಿ ಮೂಲಕ ವೀಕ್ಷಿಸ್ತಿರುವ ಎಲ್ಲ ದೇವಜನರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ. ನಿಜವಾಗ್ಲೂ ನೀವೆಲ್ಲ ದೇವಸ್ಥಾನದಲ್ಲಿ ಧನ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ದೇವರ ಸ್ಥಾನದಲ್ಲಿ ಕಳೆಯುವ ಸಮಯ ಅದು ವ್ಯರ್ಥವಾಗಿ ಕಳೆಯುವ ಸಮಯ ಅಲ್ಲ, ಬದಲಿಗೆ ದೇವರ ಪ್ರಭಾವವನ್ನು ತುಂಬಿಕೊಳ್ಳುವಂಥ ಸಮಯವಾಗಿದೆ. ದೇವರ ಸ್ವಾಮಿಯ ರಹಸ್ಯ ಭವನ ಸನ್ನಿಹಿತ ದಿನಮಾನಗಳು ನಾವಿದ್ದೇವೆ. ಹೆಚ್ಚು ಸಮಯ ದೇವಸ್ಥಾನದಲ್ಲಿ ಕಳಿಬೇಕು. ಹೆಚ್ಚು ಸಮಯ ದೇವಸ್ಥಾನ ಕಳೆದು ಮಾತ್ರ ಅಲ್ಲ, ಹೆಚ್ಚು ನಾವು ದೇವರಿಗೆ ಸಾಕ್ಷಿಗಳಾಗಿರಬೇಕು, ಸುವಾರ್ತೆ ಸಾರರಾಗಿರಬೇಕು. ನಾವು ನಡೆದಾಡುವ ಪತ್ರಿಕೆಗಳಾಗಿದ್ದೇವೆ. ನಮ್ಮನ್ನು ಜನ ಓದಬೇಕು. ನಮ್ಮನ್ನು ನೋಡುವಾಗಲೇ ಯೇಸು ಕ್ರಿಸ್ತನ ಸ್ವರೂಪ ದರ್ಶನ ಆಗಬೇಕು. ಯೇಸುಸ್ವಾಮಿ ಲೋಕದಲ್ಲಿ ಇರುವಾಗ ಎಲ್ಲರೂ ಯೇಸುಸ್ವಾಮಿ ನೋಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಯೇಸುಸ್ವಾಮಿನ ಕಣ್ಣಲ್ಲಿ ನೋಡ್ಲಿಕ್ಕಾಗಲ್ಲ, ಆದರೆ ನಿಮ್ಮ ಮೂಲಕ ಯೇಸುಸ್ವಾಮಿಯನ್ನು ಅವ್ರು ನೋಡಬೇಕು. ಯಾಕಂದರೆ ನಾವೇ ಯೇಸುಸ್ವಾಮಿ ದೇಹವಾಗಿದ್ದೇವೆ. ಕ್ರೈಸ್ತರು ಅಂದರೆ ಯೇಸುಸ್ವಾಮಿ ದೇಹ, ಆತನು ಶಿರಸ್ಸು. ಬಾಡಿ ಆಫ್ ಕ್ರೈಸ್ಟ್ ಅಂದರೆ ವಿಶ್ವಾಸಿಗಳು. ನಮ್ಮ ನೋಡುವಾಗ ಅವ್ರು ಯೇಸುಸ್ವಾಮಿ ನೋಡ್ತಾರೆ. ಯೇಸುಸ್ವಾಮಿ ರೋಗಿ ಮೇಲೆ ಕೆಟ್ಟ ಗುಣ ಆಗಿತ್ತು, ಇವತ್ತು ನೀವು ರೋಗಿ ಮೇಲೆ ಕೆಟ್ಟ ಗುಣ ಆಗ್ತದೆ. ಇವತ್ತು ವಿಶ್ವಾಸಿಗಳು ಯೇಸುಸ್ವಾಮಿಯ ದೇಹವಾಗಿದ್ದಾರೆ. ಯೇಸುಸ್ವಾಮಿನ ಪ್ರತ್ಯಕ್ಷ ನೋಡಬೇಕಂದ್ರೆ ಅವರು ವಿಶ್ವಾಸಗಳನ್ನು ನೋಡಿ ಸಾಕು. ನಮ್ಮ ನಡೆ ನುಡಿ ಪ್ರತಿಯೊಂದು ಯೇಸುಸ್ವಾಮಿಯ ಸ್ವಭಾವವುಳ್ಳದಾಗಬೇಕು. ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರಬೇಕು.
ಕ್ರಿಸ್ತನ ಕರುಣೆ ನಮ್ಮಲ್ಲಿರಬೇಕು, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರಬೇಕು. ನಮ್ಮ ನೋಡುವಾಗ ಜನರು ಇವರು ಕ್ರೈಸ್ತರು ಎಂಬುದಾಗಿ ಹೇಳಬೇಕು. ನೀವು ಯೇಸು ಸ್ವಾಮಿ ಕೊಟ್ಟ ಆದೇಶ ಅದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಂದು ಆಜ್ಞೆ ನಿಮಗೆ ಕೊಡ್ತೇನೆ. ನೀವು ಪ್ರೀತಿಸಿದ್ದು ಆದರೆ ಲೋಕ ಜನರು ನಿಮ್ಮನ್ನು ನನ್ನ ಶಿಷ್ಯರು ಎಂಬುದಾಗಿ ಅವರು ಗುರುತಿಸ್ತಾರೆ ಎಂಬುದಾಗಿ. ದೇವರ ವಾಕ್ಯ ಕೈಗೊಂಡು ನಡೆಯುವಾಗ ನಾವು ದೇವರ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ಕ್ರಿಸ್ತನನ್ನು ಲೋಕ ಜನ ನೋಡ್ತಾರೆ. ನಾವು ಸುವಾರ್ತೆ ಸಾರಿದ್ರೆ ಮಾತ್ರ ಲೋಕ ಜನರಿಗೆ ಯೇಸುಸ್ವಾಮಿಯ ಪರಿಚಯ ಆಗ್ತದೆ. ಯೇಸುಸ್ವಾಮಿ ನಮ್ಮ ಮೂಲಕ ನಡೆಯುವ ಕಾರ್ಯಗಳ ಮೂಲಕ ಲೋಕ ಜನರು ಯೇಸುಸ್ವಾಮಿ ನಂಬಬೇಕು. ಆಲ್ರೆಡಿ ದಿನಗಳು ಕಳೆದು ಬಿಟ್ಟಿದೆ, ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಎನಿ ಮೂಮೆಂಟ್ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳು ಯೇಸುಸ್ವಾಮಿಯ ಬರೋಣಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಡೀತವೆ. ಯೇಸುಸ್ವಾಮಿ ಒಮ್ಮೆ ತನ್ನ ಶಿಷ್ಯರ ಜೊತೆಗೆ ದೇವಾಲಯ ಹತ್ರ ಹೋಗ್ತಾ ಇದ್ರು. ಶಿಷ್ಯರು ದೇವಾಲಯ ನೋಡಿ ಸ್ವಾಮಿಗೆ ಹೇಳ್ತಾರೆ, ಇಲ್ಲಿ 24ನೇ ಮತ್ತಾಯನ ಸುವಾರ್ತೆಯಲ್ಲಿ 1ನೇ ವಚನ. ಆಮೇಲೆ ಯೇಸುಸ್ವಾಮಿಗೆ ದೇವಾಲಯನ ಕುರಿತು ಅವರು ಹೇಳೋದೇನು, ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತಿರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯಲು ಎಲ್ಲ ಕೆಡವಲ್ಪಡ್ತದೆ ಎಂಬುದಾಗಿ ಪ್ರವಾದನೆ ಹೇಳಿದರು ಯೇಸುಸ್ವಾಮಿ ಯೆರೂಸಲೇಮ್ ಆಲಯದ ಕುರಿತು. ಬಳಿಕ ಎಣ್ಣೆ ಮರದ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು. ಆಲಯ ಕಲ್ಲಿನ ಮೇಲೆ ಕಲ್ಲು ಹೋಗುವುದು ಅದು ಬೇರೆ ವಿಷಯ. ಅದಕ್ಕೂ ಯುಗದ ಸಮಾಪ್ತಿಗೂ ಸಂಬಂಧ ಇಲ್ಲ. ಸಮಾಪ್ತಿಗೂ ಸಂಬಂಧ ಇಲ್ಲ. ಆಲಯ ಕಲ್ಲಿನ ಮೇಲೆ ಕಲ್ಲು ಉಳಿದಿಲ್ಲ, ಆ ಕೆಲಸ ಯಾವಾಗ ಆಯಿತು? ಯೇಸುಸ್ವಾಮಿ ಸತ್ತು ಹುಣಲ್ಪಟ್ಟು ಮೃತ್ಯುನಾಗಿ ಪರಲೋಕಕ್ಕೆ ಎದ್ದು ಹೋಗಿ 70ನೇ ಇಸ್ವಿಯಲ್ಲಿ ಟೈಟಸ್ ಎಂಬ ರಾಜ ಬಂದು ಯೆರೂಸಲೇಮಿಗೆ ಮುತ್ತಿಗೆ ಹಾಕ್ತಾರೆ. ಯೆರೂಸಲೇಮ್ ಜನರನ್ನು ನಾಶ ಮಾಡ್ತಾರೆ. ಆಲಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ಆಲಯಕ್ಕೆ ಬಂಗಾರದ ತಗಡುಗಳನ್ನು ಹಾಕಿದ್ರಿಂದ, ಗಾರೆ ಮಾಡೋದ್ರಿಂದ ಪ್ರತಿಯೊಂದು ಕಲ್ಲು ತೆಗಿತಾರೆ. ಆ ಬಂಗಾರ ಪೂರ್ತಿ ತಗೊಂಡು ದೋಚ್ಕೊಂಡು ಹೋಗ್ತಾರೆ. ಯೇಸುಸ್ವಾಮಿ ಹೇಳಿದ ಪ್ರವಾದನೆ ಆಗಲೇ ನೆರವೇರಿಬಿಡ್ತು. 70ನೇ ಇಸ್ವಿಯಲ್ಲಿ ನೆರವೇರಿತು, ಈಗಲ್ಲ. ಆಗ ಮಾತ್ರ ಅಲ್ಲ, ಅಲ್ಲಿ ಆ ಸಮಯದಲ್ಲಿ ಅವರೆಲ್ಲರೂ ಹಿಂಸೆ ಒಳಗಾದರು. ವಿಶ್ವಾಸಿಗಳು ಅಂದರೆ ಯಹೂದಿರು ಹಿಂಸೆಗೊಳಗಾದರು. ಆ ದೇಶದಲ್ಲಿ ಇರಲಿಕ್ಕೇ ಬಿಡಲಿಲ್ಲ ಅವರಿಗೆ. ಯಾಕಂದ್ರೆ ಯೇಸುಸ್ವಾಮಿ ಶಿಲುಬೆಗೆ ಹಾಕಬೇಕಾದ್ರೆ ಅವರು ಪಿಲಾತನಿಗೆ ಒಂದು ಮಾತು ಕೊಟ್ಟಿದ್ರು. ಯೇಸುಸ್ವಾಮಿಗೆ ಶಿಲುಬೆಗೆ ಹಾಕಬೇಕಾದ್ರೆ ಪಿಲಾತ ಕೇಳ್ತಾನೆ, ಇವನೇನು ತಪ್ಪು ಮಾಡಿದ್ದಾನೆ, ಇವನ ತಪ್ಪಿನಲ್ಲಿ ನಾವು ಪಾಲುಗಾರರಲ್ಲ ಅಂತ ಪಿಲಾತನು ಕೈ ತೊಳ್ಕೊಳ್ತಾನೆ. ಯಹೂದ್ಯರ ಪದ್ಧತಿಯಲ್ಲಿ ಕೈ ತೊಳ್ಕೊಂಡ್ರೆ ಇದ್ರಲ್ಲಿ ನಾನು ಜವಾಬ್ದಾರಿ ಇಲ್ಲ. ಆದರೆ ಆದೇಶ ಅವನೇ ಪಿಲಾತ ಕೊಡ್ಬೇಕು. ಯೇಸುಸ್ವಾಮಿ ಶಿಲುಬೆಗೆ ಹಾಕ್ಲಿಕ್ಕೆ ಆದೇಶ ಕೊಡೋ ಅಧಿಕಾರ ಇರೋದು ರಾಜನಿಗೆ ಮಾತ್ರ. ಆದೇಶ ಇತ್ತು. ಆದರೆ ಆತನ ಏನು ಮಾಡ್ತಾನೆ, ಕೈ ತೊಳ್ಕೊಳ್ತಾನೆ. ಅಂದರೆ ಈ ದೋಷ ನನಗೆ ಬರಬಾರ್ದು, ನೀವು ಹೇಳಿದಕ್ಕೆ ನಾನು ಒಪ್ಪಿಸಿಕೊಡ್ತೇನೆ ಅಂತಾಗಿ ಕೈ ತೊಳ್ಕೊಳ್ತಾನೆ. ಅದಕ್ಕೆ ಯಹೂದ್ಯರು ಏನು ಹೇಳ್ತಾರೆ ಅದಕ್ಕಂದ್ರೆ, ಇದನ್ನ ನಾವು ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಏನು ಅದನ್ನ ನಾವು ನೋಡ್ಕೊಳ್ತೇವೆ, ಅದೇನೇ ಬರಲಿ ನಾವು ನೋಡ್ಕೊಳ್ತೀವಿ ಅಂದರೆ ಅವರು ಅಲ್ಲಿ ಹೇಳ್ತಾರೆ. ಏನು ಎಲ್ಲಿ ನೋಡ್ತೀವಿ ನಾವು ನೋಡುವಾಗ ಇಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಆ ಶಾಪ ಏನಿದು ಸಹ ನಮ್ಮ ಮೇಲೆ ಮತ್ತು ನಮ್ಮ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ಹೇಳ್ತಾರೆ. ನಮ್ಮ ಮಕ್ಕಳ ಮೇಲೆ ನಾವು ಇಟ್ಕೊಳ್ತೀವಿ ಅಂತ ಹೇಳ್ತಾರೆ. ಏನು ಆ ಶಾಪ ಅಕ್ಸೆಪ್ಟ್ ಮಾಡ್ತಾರೆ ಅವರು. ಏನು ಅವನ ಕೈ ತೊಳ್ಕೊಳ್ತಾನೆ. ಯಾರು ಶಿಕ್ಷೆ ಕೊಡಲಿಕ್ಕೆ ಹಕ್ಕಿದ್ದವನು ಆತನು ಕೈ ತೊಳ್ಕೊಂಡ್ಬಿಡ್ತಾನೆ. ಏನು ಕೈ ತೊಳ್ಕೊಂಡು ಆತನು ಆ ಒಂದು ಶಾಪದಿಂದ ಹೊರಗೆ ಬರ್ತಾನೆ. ಪಿಲಾತ ಏನಾಗಿದ್ದಾನೆ, ಅವನು ಯಹೂದ್ಯನಲ್ಲ, ಆತನು ರೋಮ್ ಸಾಮ್ರಾಜ್ಯದ ಅಧಿಕಾರಿ. ಆದರೆ ಆತನಿಗೆ ದೇವರ ವಾಕ್ಯದ ಬಗ್ಗೆ ಅವನಿಗೆ ಗೊತ್ತು. ಅದಕ್ಕೋಸ್ಕರ ಆತನು ಕೈ ತೊಳ್ಕೊಂಡು ಆತನು ನನಗೆ
ಈ ಮನುಷ್ಯನಲ್ಲಿ ನನಗೇನು ದೋಷ ಕಾಣೋದ್ರಲ್ಲಿ ಕೈ ತೊಳ್ಕೊಳ್ತಾನೆ. ಆಗ ಇವರು ಹೇಳ್ತಾರೆ, ನೀವು ಈ ಒಂದು ಮನುಷ್ಯರ ಅಂದರೆ ಯೇಸ್ವಾಮಿಯ ಶಿಲುಬೆಗೆ ಹಾಕಿದ್ದಕ್ಕೆ ನಾನು ಮತ್ತು ನಮ್ಮ ಮಕ್ಕಳು ನೋಡ್ಕೊಳ್ತೀವಿ ಅಂತ ಅವರು ಹೇಳಿದ್ರಲ್ಲ, ಅದೇ ಪ್ರಕಾರ 70ನೇ ಇಸ್ವಿಯಲ್ಲಿ ಎಲ್ಲ ಯಹೂದ್ಯರನ್ನ ನಾಶ ಮಾಡಿ ಕೊಂದು ಹಾಕಿ ಜೀವ ಬದುಕಿಸ್ಲಿಕ್ಕೆ ಜೀವ ಬೇಕಾದವರು ದೇಶ ಬಿಟ್ಟು ಓಡಿ ಹೋದರು. ಇಸ್ರೇಲ್ ದೇಶ ಆವತ್ತು ಸಂಪೂರ್ಣವಾಗಿ ನಿರ್ಜನವಾಯಿತು. ಇಲ್ಲಿರ್ಲಿಕ್ಕೆ ಬಿಡಲಿಲ್ಲ. ಶಾಪ ತಂದು ಹಾಕಿದ್ದು ಯೇಸ್ವಾಮಿ ಅಂಗೀಕಾರ ಮಾಡಿದ್ದಕ್ಕೆ. ಮೆಸ್ಸಿಯನಂತ ಆತನ ಒಪ್ಕೊಂಡಿದ್ರೆ ಅವ್ರಿಗೇನು ಆಗ್ತಿರ್ಲಿಲ್ಲ. ಮೆಸ್ಸಿನ ತಿರಸ್ಕಾರ ಮಾಡಿದರು. ಆದರೆ ದೇವರಲ್ಲಿ ಬಿಡಲಿಲ್ಲ ಅವರಿಗೆ. ಅಂಜೂರದ ಮರ ಚಿಗುರುವಾಗ ಅದಾಗತ್ತೆ ಅಂತಂದ್ರೆ ಏನು, ತಿರುಗಿ ನಾನು ನಿಮ್ಗೆ ಒಂದುಗೂಡಿಸ್ತೇನೆ ಎಂಬುದಾಗಿ. ತಿರುಗಿ ಒಂದುಗೂಡಿಸ್ತೇನೆ. ಇಸ್ರೇಲ್ ಜನರು ಎಷ್ಟು ತಪ್ಪು ಮಾಡಿದ್ರು ಸಹ ದೇವರು ಯಾವತ್ತೂ ಅವ್ರನ್ನ ಕೈ ಬಿಡಲಿಲ್ಲ. ಯಾಕಂದರೆ ಅವರು ದೇವರು ಆದುಕೊಂಡ ಜನಾಂಗವಾಗಿದ್ದಾರೆ. ಇವತ್ತು ನಾವು TV ಆನ್ ಮಾಡಿ ನೋಡ್ತೀವಿ, ಇಸ್ರೇಲ್ ದೇಶದಲ್ಲಿ ಯುದ್ಧದ ಬಗ್ಗೆ ನೋಡ್ತೀವಿ. ಅನೇಕ ದೇಶಗಳು ಸೇರಿ ಅದಕ್ಕೆ ಯುದ್ಧ ಮಾಡ್ತಿದ್ದಾರೆ. ಅನೇಕ ಸಾವು ನೋವು ಎರಡು ಕಡೆ ಆಗ್ತಾ ಇದ್ದಾವೆ. ಅದಾಗಬಾರ್ದು, ಆಗ್ತಾ ಇದೆ. ಆದರೆ ಅವ್ರನ್ನ ನಾಶ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ದೇವ್ರ ಪರ್ಮಿಷನ್ ಎಕ್ಸ್ಟೆಂಡ್ ಕೊಡ್ತಾನೆ ಅಷ್ಟೇ. ಆದರೆ ಅವ್ರು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದಿಲ್ಲ. ಯಾಕಂದರೆ ದೇವರು ಆದುಕೊಂಡ ಜನಾಂಗವು. ಆಗ ಅವ್ರಿಗೆ ಯಾಕೆ ಓಡಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಮೆಸ್ಸಿಯನನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಅವ್ರಿಗೋಸ್ಕರ ಚದರಿ ಹೋದರು. ಮತ್ತು ತಿರುಗಿ ಒಂದಾದರು. ಅವರು ತಿರುಗಿ ದೇಶವಾಗಿ ಬಂದರು. 1948ನೇ ಇಸ್ವಿ ಮೇ 13ಕ್ಕೆ ಅವರು ಸ್ವತಂತ್ರ ಬಂತು. ನಮ್ಮ ಭಾರತ ದೇಶಕ್ಕೆ 47ನೇ ಇಸ್ವಿಗೆ ಸ್ವತಂತ್ರ ಬಂದಿದೆ. ಅವ್ರಿಗೆ 48ನೇ ಇಸ್ವಿ ಸ್ವತಂತ್ರ ಬಂತು. ದೇಶವಾಗಿ ತಿರುಗಿ ಕಟ್ಟಲ್ಪಡ್ತು ಅವರು. ಈಗ ಇರೋರು ಯಹೂದ್ಯರೇ. ಅನೇಕ ಜನರು ಹೇಳ್ತಾರೆ, ನಾವು TV ಮಾಧ್ಯಮದಲ್ಲಿ ನೋಡ್ತೇವೆ, ಎಲ್ಲಿಂದನೋ ಬಂದವರು ಇವರು ಅಂತ. ಆ ದೇಶದವ್ರು ಅಲ್ಲ ಅವರು, ಎಲ್ಲಿಂದ ಬಂದಿಲ್ಲ. ತಪ್ಪು ಮಾಡಿದ ಚದ್ರಿ ಹೋಗಿದ್ರು. ಅವ್ರದ್ದೇ ದೇಶ ಅದು. ಆ ದೇಶದಲ್ಲಿ ಮತ್ತೆ ತಿರುಗಿದ್ದಾರೆ ಅಷ್ಟೇ. ಅವೆಲ್ಲವೂ ನಾವು ನೋಡ್ತಿರುವಾಗ ಯೇಸ್ವಾಮಿಯ ಬರೋಣಕ್ಕೆ ಸೂಚನೆಗಳು ಇವೆಲ್ಲವು. ಇಸ್ರೇಲ್ ದೇಶದಲ್ಲಿ ಏನೇ ಆಗಲಿ ಅದು ಯೇಸ್ವಾಮಿಯ ಬರೋಣದ ಮೇಲೆ ಪರಿಣಾಮ ಬೀಳ್ತದೆ. ಏನೇ ಆಗಲಿ ಅಲ್ಲಿ ಆ ದೇವಸ್ಥಾನ ಸಂಪೂರ್ಣ ನಾಶ ಆಯಿತು. ಯೇಸ್ವಾಮಿ ಹೇಳಿದ ರೀತಿಯಲ್ಲಿ ಎಲ್ಲ ಗೋಡೆ ಹೋಯಿತು. ವೆಸ್ಟರ್ನ್ ವಾಲ್ ಅಂತ ಒಂದು ಗೋಡೆ ಉಳ್ಕೊಂಡಿದೆ, ಈಗಲೂ ಇದೆ ಅದು. ಅಲ್ಲಿ ಹೋಗಿ ಯಹೂದ್ಯರು ಆರಾಧನೆ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಆ ಸ್ಥಳದಲ್ಲಿ ಅಲ್ ಅಕ್ಸಾ ಎಂಬ ಮಸೀದಿ ಕಟ್ಟಲ್ಪಟ್ಟಿದೆ. ಅಲ್ಲೀಗ ಆ ಮಸೀದಿ ಓಮರ್ ಎಂಬ ಅರಸ ಕಟ್ತಾನೆ. ಅಲ್ಲಿ ಮಸೀದಿ ಇದೆ, ಸೊಲೊಮನ್ ಟೆಂಪಲ್ ಒಂದು ಗೋಡೆ ಇದೆ. ಅಲ್ಲಿ ಯೇಸ್ವಾಮಿ ಶಿಲುಬೆಗೆ ಹಾಕಿದ ಸ್ಥಳದಿಂದ ಅಲ್ಲಿ ಚರ್ಚ್ ಇದೆ. 3 ಧರ್ಮದವರಿಗೆ ಒಂದು ಕೇಂದ್ರ ಸ್ಥಳ ಆಗಿದೆ ಅದು. ಯೆರೂಸಲೇಮ್ ಕೇಂದ್ರ ಸ್ಥಳವಾಗಿದೆ. ಇವಾಗ ಇಸ್ರೇಲ್ ದೇಶ ತಿರುಗಿ ಒಟ್ಟಿಗೆ ಬರ್ತಾ ತಿರುಗಿ ಒಂದಾಗ್ತದೆ. ಅಂಜೂರದ ಮರ ಚಿಗುರುವಾಗ ಇವೆಲ್ಲ ಆಯ್ತು ಎಂಬುದಾಗಿ. ಇದೆಲ್ಲ ಆಯ್ತು ಅಂದ್ರೆ ಅಂತ್ಯಕಾಲದ ಬಗ್ಗೆ ಕೇಳಿದಾಗ ಅಂಜೂರದ ಮರ ಚಿಗುರುವಾಗ ಇವೆಲ್ಲ ಆಗ್ತದೆ. ಅಂಜೂರದ ಮರ ಒಣದು ಹೋಗಿದೆ. ಅವಾಗ ಯೇಸ್ವಾಮಿ ನಿನ್ನಲ್ಲಿ ಹಣ್ಣು ಇನ್ನು ಯಾರು ತಿನ್ನದ ಹಾಗಾಗಲಿ ಅಂತ ಹೇಳುವಾಗ ಅಂಜೂರದ ಮರ ಒಣದು ಹೋಗಿದ್ದು ನೋಡ್ತೀವಿ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ. ಅದು 2 ಸೂಚನೆ. ಒಂದು ನಂಬಿಕೆಗೆ ಅಂಜೂರದ ಮರ ಒಣದಾಯ್ತು. ಇನ್ನೊಂದು ಇಸ್ರೇಲ್ ಜನರ ನಂಬಿಕೆ ಇಲ್ಲದ ನಿಮಿತ್ತವಾಗಿ ಅವರು ಸಂಪೂರ್ಣ ನಾಶವಾಗಿ ಹೋಗ್ತಾರಂತ. ಅದು 70ನೇ ಇಸ್ವಿಯಲ್ಲಿ ಆಯಿತು. ಈಗ ತಿರುಗಿ ಅಂಜೂರ ಮರ ಚಿಗುರ್ತಾ ಇದೆ. ಮತ್ತೇನ ಸುವಾರ್ತೆಯಲ್ಲಿ ನಾವು 24ನೇ ಅಧ್ಯಾಯದಲ್ಲಿ ಮುಂದೆ ನೋಡ್ಬೋದು. ಯಾವಾಗ ಆಗ್ತದೆ ಅಂತ ಸ್ವಾಮಿ ಒಂದು ಕಡೆಯಿಂದ ಹೇಳ್ತಾ ಬರ್ತಾನೆ. ಇವೆಲ್ಲ ಯಾವಾಗ ಆಗ್ತದೆ ಅಂತ ಹೇಳ್ತಾ ಬರುವಾಗ ಇಲ್ಲಿ ನೋಡ್ತೇವೆ. ಆತನ ಬರೋಣದ ಸೂಚನೆಗಳು ಆತನು ಹೇಳ್ತಾ ಇರ್ತಾನೆ. ಅಲ್ಲಿ ಅಂಜೂರದ ಮರ ಚಿಗುರುವಾಗ ನೀವು ಇದನ್ನ ಗಮನ ಇಟ್ಟು ನೋಡ್ರಿ ಎಂಬುದಾಗಿ ಇದನ್ನು ನೀವು 32ನೇ ವಚನ 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತೀರಲ್ಲ. ಅಂದರೆ ಬರೋಣ ಹತ್ತಿರ ಆಯಿತು, ಸ್ವಾಮಿಯ ಬರೋಣ ಹತ್ತಿರವಾಯಿತು. ಇವತ್ತು ನಿಮ್ಮ ಮೇಲಿರುವ ಜವಾಬ್ದಾರಿ ಏನೆಂದರೆ ಸುವಾರ್ತೆ ಸಾರುವಂಥದ್ದು.
ಸುವಾರ್ತೆ ಸಾರುತ್ತದು. ಇಲ್ಲಿ ಶಿಷ್ಯರು ಆಲಯವನ್ನು ತೋರಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾನೆ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿದಿಲ್ಲ ಅಂಥೇಳಿ. ಯಾವಾಗ ಆಗುತ್ತೆ ಸ್ವಾಮಿ ಅಂತ ಅವರು ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯೇಸು ಸ್ವಾಮಿ ಕೆಲವು ವಿಷಯಗಳನ್ನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಅಲ್ಲಿ 3ನೇ ವಚನದಲ್ಲಿ, ಮತ್ತಾಯನ ಸುವಾರ್ತೆ 24 3ನೇ ವಚನದಲ್ಲಿ ನೋಡುವಾಗ, ಬಳಿಕ ಆತನು ಎಣ್ಣೆ ಮರದ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅಂದನು. ಯಾವಾಗ ಬರ್ತೀನಿ, ಪ್ರತ್ಯಕ್ಷ ಆಗ್ತಿ, ಯುಗದ ಅಂತ್ಯ ಯಾವಾಗ ಆಗ್ತದೆ ಅಂತ ಹೇಳುವಾಗ ಯೇಸು ಉತ್ತರವಾಗಿ 4ನೇ ವಚನ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ. ಯಾಕೆಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸೋರು. ಅನೇಕ ಜನರು ನಾನೇ ಕ್ರಿಸ್ತ ಅಂತ ಹೇಳಿ ಬಂದು ಮೋಸ ಮಾಡಲಿಕ್ಕೆ ಜನ ಪ್ರಯತ್ನ ಮಾಡ್ತಾರೆ. ಮೋಸ ಹೋಗ್ಬೇಡ್ರಿ. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳ್ರಿ. ಇವತ್ತು ಬೆಳಗಾದರೆ ಯುದ್ಧ, ರಾತ್ರಿ ಆದರೆ ಯುದ್ಧ. ಆಗ ಸುದ್ದಿ ಅಲ್ಲ, ಯುದ್ಧ ಆಗ್ತಾನೆ ಇದೆ. ಇದು ಸ್ವಾಮಿಯ ಬರೋಣದ ಸೂಚನೆ ಆಗಿದೆ. ಎನಿ ಮೂಮೆಂಟ್ ಸ್ವಾಮಿಯ ರಹಸ್ಯ ಬರೋಣ ಆಗ್ಬೋದು. ಎನಿ ಮೂಮೆಂಟ್, ಯಾವುದೇ ಕಾಲಕ್ಕದು ಆಗ್ಬೋದು. ಆದರೆ ವಿಶ್ವಾಸಿಗಳಾದ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಈ ದಿನಮಾನಗಳಲ್ಲಿ ಸುವಾರ್ತೆ ಸಾರುವ ಜವಾಬ್ದಾರಿ. ಒಬ್ಬರಾದರೂ ನಾಶವಾಗಿ ಹೋಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕೆಂಬ ದೇವರ ಚಿತ್ತ. ಸುವಾರ್ತೆ ಸಾರುವುದು ಯಾರಿಗೂ ಒತ್ತಾಯ ಮಾಡೋದಲ್ಲ. ಯಾರು ದೇವರು ನಮ್ಮ ಬಳಿ ಕಳಿಸ್ತಾನೆ, ಕಷ್ಟ, ಸಂಕಟ, ದುಃಖದಲ್ಲಿ ಹಾದು ಹೋಗೋ ಜನರು, ಹಿಂಸೆ ಹಾದು ಹೋಗೋ ಜನರು, ನಿರ್ಗತಿಯಾಗಿರೋ ಪರಿಸ್ಥಿತಿ, ಅನಾರೋಗ್ಯದಲ್ಲಿ ಬಳಲಿ ಹೋದವರು, ಸಮಸ್ಯೆಗಳನ್ನ ಹೇಳ್ಕೊಳ್ಳೋರು ನಿಮ್ಮ ಬಳಿ ಬರುವುದಾದರೆ ದೇವರ ವಾಕ್ಯ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಬೇಕು. ಆಗ ಸಮಸ್ಯೆಯಿಂದ ದೇವರವ್ರನ್ನ ಬಿಡುಗಡೆ ಮಾಡ್ತಾನೆ. ದೇವರು ಬಿಡುಗಡೆ ಮಾಡುವಾಗ ಅವರು ಯೇಸು ಸ್ವಾಮಿನ ಕಂಡುಕೊಳ್ತಾರೆ. ಆ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ. ಎಲ್ಲೆಲ್ಲೋ ಹೋಗಿ ಇದು ಮಾಡೋದಲ್ಲ. ಅವಕಾಶ ಸಿಕ್ಕಿದಾಗ ದೇವರು ನಮಗೆ ಅವಕಾಶ ಕೊಡುವಾಗ ಸಾಕ್ಷಿಗಳಾಗಿರ್ಬೇಕು. ದೇವರು ಅದ್ಭುತ ಮಾಡ್ತಾನೆ, ಮಿರಾಕಲ್ ಮಾಡ್ತಾನೆ. ಯಾಕಂದ್ರೆ ಸುವಾರ್ತೆ ಸಾರೋದು ಮಾತ್ರ ನಮ್ಮ ಕೆಲಸ. ಯಾರನ್ನೂ ರಕ್ಷಣೆ ತರಲಿಕ್ಕೆ ಒಬ್ಬ ಮನುಷ್ಯನಿಗೂ ಆಗಲ್ಲ. ರಕ್ಷಣೆ ತರೋದು ದೇವರು. ಆತನು ಎಳೆದ ಹೊರತರು ಒಬ್ಬರು ನಿನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಎಳೆದ ಹೊರತು ಒಬ್ಬರು ದೇವರ ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಲೋಕ ಜನ ಬೇಕಾದಷ್ಟು ಹೇಳ್ಬೋದು, ಮತಾಂತರ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಯಾರು ಮಾಡ್ಲಿಕ್ಕೆ ಆಗಲ್ಲ. ದೇವರು ಎಳೆದ ಹೊರತು ಯಾರು ದೇವರು ಯೇಸು ಸ್ವಾಮಿ ಅಂಗೀಕಾರ ಮಾಡ್ಲಿಕ್ಕೆ ಆಗಿಲ್ಲ. ಆದರೆ ಸುವಾರ್ತೆ ಸಾರುವುದು ನಮ್ಮ ಕರ್ತವ್ಯ. ಯೇಸು ಸ್ವಾಮಿಯ ಆದೇಶ. ಯೇಸು ಸ್ವಾಮಿ ಪರಲೋಕ ಹೋಗ್ಬೇಕಾದ್ರೆ ಹೇಳಿದ ಮಾತು, ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ, ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಿರಿ, ನಂಬಿ ಬರುವವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟು ಶಿಷ್ಯರನ್ನಾಗಿ ಮಾಡ್ರಿ. ಇದು ಆಜ್ಞೆ. ಇದು ದೇವರ ಆಜ್ಞೆ. ಮನುಷ್ಯರ ಆಜ್ಞೆ ಯಾರು ಬಿಡ್ಬೋದು, ದೇವರ ಆಜ್ಞೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಅಪೊಸ್ತಲರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ವಿಶ್ವಾಸಿಗೆ ಇರುವ ಆಜ್ಞೆ. ಇದು ಸೇವಕರಿಗೆ ಮಾತ್ರ ನನಗೆ ಸಂಬಂಧ ಇಲ್ಲ ಅನ್ಬೋದು. ನೀವು ಎಲ್ಲೆಲ್ಲಿ ಇರ್ತೀರಿ ಅಲ್ಲಲ್ಲಿ ಸಾಕ್ಷಿಗಳಾಗಬೇಕು. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಅಲ್ಲಿ ಸಾಕ್ಷಿಗಳಾಗಬೇಕು, ಶಾಲಕರಾಗಿ ಓದುವಾಗ ಅಲ್ಲಿ ಸಾಕ್ಷಿಗಳಾಗಿರ್ಬೇಕು, ಪ್ರಯಾಣದಲ್ಲಿರುವಾಗ ಅಲ್ಲಿ ಸಾಕ್ಷಿಗಳಾಗಿರ್ಬೇಕು. ನೀವೆಲ್ಲೇ ಇರಿ, ನೀವು ಅಲ್ಲಿ ಸಾಕ್ಷಿಗಳಾಗಿರ್ಬೇಕು. ನಿಮ್ಮ ಸಾಕ್ಷಿ ನೋಡಿ ಅನೇಕ ಜನರು ಕ್ರಿಸ್ತನನ್ನು ಕಂಡುಕೊಳ್ಬೇಕು. ಸ್ವಾರ್ಥ ಸಾರುವಾಗ ಜನರು ಹೊಸ ಆತ್ಮಗಳು ರಕ್ಷಿಸಲ್ಪಡ್ತಾರೆ. ಈ ದಿನಮಾನಗಳು ನೋಡ್ತೀವಿ ನಾವು, ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಸ್ವಾರ್ಥಗೆಲ್ಲ ಬಹಳ ಕಟ್ಟುನಿಟ್ಟು ಸತ್ಯವೇ ತಗೊಂಡು ಹೋಗ್ಲಿಕ್ಕೆ ಕೆಲವು ದೇಶಕ್ಕಾಗಲ್ಲ. ನಿರ್ಬಂಧ ಇದೆ, ಆರಾಧನೆ ಮಾಡಲಿ ನಿರ್ಬಂಧ ಇದೆ. ಅಂಥ ದೇಶದಲ್ಲಿ ದೇವರೇ ಅಲ್ಲಿ ದರ್ಶನ ಕೊಟ್ಟು ಜನಗಳು, ಲಕ್ಷಾಂತರ ಜನರು ಕ್ರಿಸ್ತನನ್ನು ಅಂಗೀಕರಿಸ್ತಾ ಇದ್ದಾರೆ. ಲಕ್ಷಾಂತರ, ಒಬ್ಬರಿಬ್ಬರ ಲಕ್ಷಾಂತರ ಯೇಸುಸ್ವಾಮಿನ ಅಂಗೀಕಾರ ಮಾಡ್ತಾ ಇದ್ದಾರೆ. ಜನರು ತಡಿಲಿಕ್ಕೆ ಆಗಲ್ಲ, ಆ ರೀತಿ ಬರ್ತಿದ್ದಾರೆ. ಇದು ಒಂದು ಸೂಚನೆ ಆಗಿದೆ. ಯೇಸುಸ್ವಾಮಿ ಬರೋಣದು ಸೂಚನೆ ಆಗಿದೆ. ಯಾಕಂದ್ರೆ ಅಲ್ಲಿ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಯಾರಿಗೂ.
ಕಾನೂನುಗಳು ಅಷ್ಟು ಕಠಿಣವಾಗಿದೆ. ಸಿಕ್ಕಿಬಿದ್ದರೆ ಮರಣದಂಡನೆ ಕೊಟ್ಬಿಡ್ತಾರೆ. ರಕ್ಷಣೆ ಆದವ್ರು ಸಿಕ್ಕಿಬಿಟ್ರು ಮರಣದಂಡನೆ ಕೊಡ್ತಾರೆ. ಅಲ್ಲಿ ಏನಾಗ್ತಿದೆ ಅಂದರೆ ರಕ್ಷಣೆ ಆದ ದೇಶದ ರಕ್ಷಣೆ ಆದವ್ರು ಅನೇಕ ಜನ ಇದ್ದಾರೆ. ಮರಣದಂಡನೆ ಕೊಡುವಾಗಲೇ ದೇವರು ಮಿರಾಕಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಅವ್ರಿಗೇನು ಆಗ್ತಾ ಇಲ್ಲ. ಬೆಂಕಿ ಮೇಲೆ ಹಾಕಿದ್ರೆ ಬೆಂಕಿ ಉರಿತಾಗ್ತಾ ಇಲ್ಲ. ಆ ರೀತಿ ಅದ್ಭುತ ಆಗ್ತಾ ಇದೆ. ಹಾಕ್ಲಿಕ್ಕೆ ಹೋದವರೇ ಚೇಂಜ್ ಆಗ್ತಿದ್ದಾರೆ. ಬೆಂಕಿ ಹಾಕ್ಲಿಕ್ಕೆ ಹೋದರೆ ಶದ್ರಕ್ ಮೇಷದ ಅಬೇದ್ನೆಗೋಗೆ ಬೆಂಕಿ ಹಾಕಿದಾಗ ಹೇಗೆ ಹಾಕ್ಲಿಕ್ಕೆ ಹೋದ್ರೆ ಸುಟ್ಟೋದ್ರಲ್ಲ, ಈಗ ಹಾಗಲ್ಲ. ಇದು ಹಾಕ್ಲಿಕ್ಕೆ ಹೋದವರೇ ಚೇಂಜ್ ಆಗ್ತಾರೆ. ಏಸು ನಿಜವಾದ ದೇವರು ಎಂಬುದಾಗಿ. ಯಾಕಂದ್ರೆ ಅವ್ರು ರಕ್ಷಿಸಲ್ಪಡಬೇಕು. ಅವರೆಲ್ಲರೂ ಸಹ ಅಬ್ರಹಾಮನ ಸಂತತಿಯವರಾಗಿದ್ದಾರೆ. ಮಿಡ್ಲ್ ಈಸ್ಟ್ ಆ ಕಡೆ ಇರೋರೆಲ್ಲರೂ ಅರಬ್ಸ್. ಅಬ್ರಹಾಮನ ಆಶೀರ್ವಾದ ಅವರಿಗಿದೆ. ಇಸ್ಮಾಯಿಲ್ರಿಗೆ ಅವ್ರು ಸಮೃದ್ಧಿಯಾಗಿರ್ಲಿಕ್ಕೆ ಕಾರಣ ಏನು? ಅಬ್ರಹಾಮನ ಆಶೀರ್ವಾದ. ಇವತ್ತು ಯೇಸುಸ್ವಾಮಿ ನಂಬಿದ ನಾವೆಲ್ಲರೂ ಅಬ್ರಹಾಮನ ಸಂತತಿಯವರೇ. ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತಿದೆ, ಗಲಾತ್ಯ ಪತ್ರಿಕೆ 3:29 ಯೇಸು ಕ್ರಿಸ್ತ ನಂಬುವ ಮೂಲಕ ನಾವು ಅಬ್ರಹಾಮನ ಆಶೀರ್ವಾದ ನಮಗೆ ಕೊಡಲ್ಪಟ್ಟಿದೆ. ಆ ಜನರು ಅಬ್ರಹಾಮನ ಆಶೀರ್ವಾದ, ಫಿಸಿಕಲ್ ಆಶೀರ್ವಾದ ಮಾತ್ರ ಬಂದರೆ ಆಗೋದಿಲ್ಲ. ಅಂದರೆ ಆರ್ಥಿಕ ಆಶೀರ್ವಾದ ಅವ್ರ ಮೇಲಿದೆ. ಸಮೃದ್ಧಿ ಉಳ್ಳವರಾಗಿದ್ದಾರೆ ಅವರು. ಇಸ್ರೇಲ್ ಜನರು ಯಾಕೆ ಸಮೃದ್ಧಿ ಆಗಿದ್ದಾರೆ? ಅಬ್ರಹಾಮನ ಆಶೀರ್ವಾದ. ಎಲ್ಲ ಐಶ್ವರ್ಯವಂತರೇ ಅಲ್ಲಿರೋರು. ಎಲ್ಲರೂ ಐಶ್ವರ್ಯವಂತರವರು. ಏನು? ಅಬ್ರಹಾಮನಿಗೆ ಉಂಟದ ಆಶೀರ್ವಾದ. ಇವತ್ತು ಅಬ್ರಹಾಮನಿಗೆ ಉಂಟದ ಆಶೀರ್ವಾದ ಎಲ್ಲ ವಿಶ್ವಾಸಗಳಿಗೆ ಇದೆ. ನಾವು ನಂಬಬೇಕದನ್ನಷ್ಟೇ. ನಂಬುವಾಗ ಬರ್ತೇನು. ಆದರೆ ಈ ಆರ್ಥಿಕ ಆಶೀರ್ವಾದ ಇದ್ರೆ ಸಾಕಾಗಲ್ಲ. ಆತ್ಮಿಕ ಆಶೀರ್ವಾದ ಯೇಸುಸ್ವಾಮಿ ನಂಬುವ ಮೂಲಕ ಅಬ್ರಹಾಮನಿಗೆ ಕೊಡದ ಆಶೀರ್ವಾದ, ರಕ್ಷಣೆ ಅವೆಲ್ಲವೂ ಬರಬೇಕಾಗಿದೆ. ಇವತ್ತು ಆ ದೇಶದಲ್ಲಿ ಆ ಕೆಲಸ ದೇವರು ಮಾಡ್ತಿದ್ದಾನೆ. ಸುವಾರ್ತೆ ಸಾಲಿಗೆ ಹೋಗ್ಲಿಕ್ಕೆ ಕಷ್ಟ ಇದ್ರೆ ದೇವರೇ ಅಲ್ಲಿ ಅದ್ಭುತ ಮಾಡ್ತಾನೆ, ಮಹತ್ಕಾರ್ಯ ಮಾಡ್ತಾನೆ. ತಂಡವಾಗಿ ಜನರು ಯೇಸುಸ್ವಾಮಿ ಅಂಗೀಕಾರ ಮಾಡ್ತಾ ಇದ್ದಾರೆ. ಮಿಡ್ಲ್ ಈಸ್ಟ್ ಪ್ರಾಂತ್ಯಗಳೆಲ್ಲ, ಪಾಕಿಸ್ತಾನದಲ್ಲಿ ನೋಡ್ತೀವಿ, ತಂಡ ಜನರು ಯೇಸುಸ್ವಾಮಿ ನಂಬ್ತಿದ್ದಾರೆ. ಚೈನಾ ದೇಶದಲ್ಲಿ ಅಂಡರ್ಗ್ರೌಂಡ್ ಚರ್ಚ್ಗಳು, ಫಾಸ್ಟೆಸ್ಟ್ ಕ್ರಿಶ್ಚಿಯನ್ ಇದು ಬೆಳವಣಿಗೆ ಇರೋದು ಚೈನಾದಲ್ಲಿ. ಅಮೆರಿಕೆಗಿಂತ ಹೆಚ್ಚು ಕ್ರೈಸ್ತರು ಅಲ್ಲಿ ಚೈನಾದಲ್ಲಿ ಇದ್ದಾರೆ. ಏನು? ಆ ದೇಶ ಆಶೀರ್ವಾದ ಹೊಂದಲಿಕ್ಕೆ ಅದೇ ಕಾರಣ. ಎಲ್ಲಿ ಕ್ರೈಸ್ತರ ಅಭಿವೃದ್ಧಿ ಆಗ್ತದೆ ಆ ದೇಶ ಆಶೀರ್ವಾದ ಆಗ್ತದೆ. ಆ ದೇಶ ಆಶೀರ್ವಾದ ಆಗ್ತದೆ. ಏನು? ನಾರ್ತ್ ಕೊರಿಯಾ, ಅಲ್ಲಿ ಸಮೃದ್ಧಿ ಇದೆ. ಅದೇ ಸೌತ್ ಕೊರಿಯಾ ಉನ್ನಿದನ, ಅಲ್ಲಿ ಸಮೃದ್ಧಿ ಇಲ್ಲ. ಯಾಕಂದ್ರೆ ಅಲ್ಲಿ ಕ್ರಿಸ್ತನ ಆರಾಧನೆ ಮಾಡ್ತಿಲ್ಲ. ನಾರ್ತ್ ಕೊರಿಯಾ ಸೇಮ್, ಒಂದೇ ಖಂಡ, ಜಸ್ಟ್ ಬೌಂಡ್ರಿ ಚೇಂಜ್. ಅಲ್ಲಿ ಸಮೃದ್ಧಿ, ಯಾವ ಕೊರತೆ ಇಲ್ಲ. ಯಾಕಂದ್ರೆ ಕ್ರಿಸ್ತ ನಂಬಿದ್ದಾರೆ. ಅಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಂಬಿದ್ದಾರೆ. ಇಡೀ ಇದೇ ಕ್ರೈಸ್ತತ್ವವನ್ನು ಎಂಬ್ರೆಸ್ ಮಾಡಿಬಿಟ್ಟಿದೆ. ಅಲ್ಲಿ ಆಶೀರ್ವಾದ. ಅಲ್ಲಿ ಈಗ ಯಾವ ದೇಶ ಯೇಸುಸ್ವಾಮಿನ ಅಂಗೀಕಾರ ಮಾಡ್ತಾರೆ ಅಲ್ಲಿ ಆಶೀರ್ವಾದ ತುಂಬಲ್ಪಟ್ಟಿದೆ. ಅದೀಗ ಕ್ರೈಸ್ತರನ್ನು ಯಾರು ಹರಿಸ್ತಾರೆ ಅವ್ರು ಆಶ್ವಸಿಸಲ್ಪಡ್ತಾರೆ. ಯಾರೇ ಆಗಲಿ. ಕ್ರೈಸ್ತರು ಯಾರು ಶಪಿಸ್ತಾರೆ ಅವ್ರು ಶಪಿಸಲ್ಪಡ್ತಾರೆ. ದೇವರು ವಾಕ್ಯ ಹೇಳ್ತಿದೆ, ನೀನು ಆಶ್ವಸಿಸಲ್ಪಡೋರು, ನೀನು ಶಪಿಸಲ್ಪಡೋರು. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ, ದೇವರು ಕೊಟ್ಟ ಆಶೀರ್ವಾದ ಅದು. ಯಾರು ಅಬ್ರಹಾಮನ ವಂಶಸ್ಥರಿಗೆ ಆಶೀರ್ವಾದ ಮಾಡ್ತಾರೆ ಅವರು ಆಶ್ವಸಿಸಲ್ಪಡ್ತಾರೆ, ಅವರು ಶಪಿಸಲ್ಪಡ್ತಾರೆ. ಇವತ್ತು ಯೇಸು ಕ್ರಿಸ್ತ ನಂಬುವ ಮೂಲಕ ನಾವೆಲ್ಲರೂ ಅಬ್ರಹಾಮನ ವಂಶಸ್ಥರಾಗಿದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡೋರು ಅವರು ಆಶೀರ್ವದಿಸ್ತಾರೆ, ಶಪಿಸೋರು ಶಪಿಸಲ್ಪಡ್ತಾರೆ. ಇಲ್ಲಿ ನಾನು ಅಲ್ಲಿ ನಿಲ್ಲಿಸಿದೆ. ಇಲ್ಲಿ ಯೇಸುಸ್ವಾಮಿಯ ಇದು ಯಾವಾಗ ಆಗುತ್ತೆ ಅಂತ ಶಿಷ್ಯರು ಕೇಳುವಾಗ ಯುದ್ಧಗಳಾಗ್ತದೆ ಎಂಬುದಾಗಿ. ಮೊದಲು ನನ್ನ ಹೆಸರಲ್ಲಿ ಅನೇಕ ಜನರು ನಾನು ಕ್ರಿಸ್ತ ಅಂತ ಹೇಳಿ ಬರ್ತಾರೆ, ನಂತರ ಯುದ್ಧಗಳಾಗಿದೆ ಎಂಬುದಾಗಿ ಸುದ್ದಿ ಬರ್ತದೆ. ಕಳವಳ ಪಡದಂತೆ ನೋಡಿಕೊಳ್ಳ್ರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವವು. ಈ ದಿನಮಾನಗಳು ನೋಡ್ರಿ, ಒಬ್ಬರು ನೋಡಿದ್ರೆ ಒಬ್ಬರು ಆಗುದಿಲ್ಲ. ಒಂದು ಜನಾಂಗ ನೋಡಿ ಇನ್ನೊಂದು ಜನಾಂಗ ಆಗುದಿಲ್ಲ. ಅಷ್ಟು ಒಂದು ವಿರೋಧ. ಯಾಕಂದ್ರೆ ಅಂತ್ಯಕಾಲದಲ್ಲಿದ್ದೇವೆ. ಯೇಸುಸ್ವಾಮಿ ಬರೋಣ ಹತ್ತಿರದಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಒಬ್ಬರು ನೋಡಿ ಒಬ್ಬರು ಆಗುದಿಲ್ಲ. ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರೋಧ ರಾಜ್ಯವು, ಅಲ್ಲಲ್ಲಿ ಬರಗಳು, ಭೂಕಂಪಗಳು ಆಗುವು, ಎಲ್ಲವೂ ಸಹ ನಡೀತಾ ಇದೆ. ಇವೆಲ್ಲವೂ ಯೇಸುಸ್ವಾಮಿಯ
ಬರೋಣದ ಸೂಚನೆ. ಆತನ ಬರೋಣದ ಒಳಗೆ ಯೇಸುವಿನ ಅಂಗೀಕಾರ ಮಾಡಬೇಕು. ಆಮೇಲೆ ಅವಕಾಶ ಇಲ್ಲ. ಕೃಪಾಕಾಲ ಸ್ಟಾಪ್ ಆಗಿಬಿಡ್ತದೆ. ಗ್ರೇಸ್ ಪೀರಿಯಡ್ ನಿಂತು ಹೋಗ್ಬಿಡ್ತದೆ. ಪರಿಶುದ್ಧಾತ್ಮ ಎತ್ತಲ್ಪಟ್ಟು ಸಭೆ ಎತ್ತಲ್ಪಟ್ಟ ತಕ್ಷಣ ಪರಿಶುದ್ಧಾತ್ಮ ಲೋಕದಿಂದ ಹೋಗ್ಬಿಡ್ತೇನೆ. ಪರಿಶುದ್ಧಾತ್ಮ ಹೋದ್ಮೇಲೆ ಯಾರು ಯೇಸುವನ್ನು ಅಂಗೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೃಪಾಕಾಲ, ಗ್ರೇಸ್ ಪೀರಿಯಡ್ ನಾವಿದ್ದೇವೆ. ಪ್ರಸನ್ನತೆ ಕಾಲದಲ್ಲಿ ನಾವಿದ್ದೇವೆ. ಇವತ್ತು ನಾವು ಸುವಾರ್ತೆ ಸಾರಬೇಕು. ಪ್ರತಿಯೊಬ್ಬ ವಿಶ್ವಾಸಿ, ನಿಮ್ಮ ಜವಾಬ್ದಾರಿ ಸುವಾರ್ತೆ ಸಾರಿ ನಶಿ ಹೋಗುವ ಆತ್ಮೋಳು ದೇವರಾಜ್ಯಕ್ಕೆ ನಡೆಸೋದು ನಮ್ಮ ಜವಾಬ್ದಾರಿ. ಇಲ್ಲಿ ಮುಂದೆ ಒಂದು ವಾಕ್ಯ ಇದೆ, ಭೂಕಂಪಗಳು ಆಗುವು, ಇವೆಲ್ಲ ನೂತನ ಕಾಲ ಹುಟ್ಟುವ, ಪ್ರಸವ ವೇದನೆ ಪ್ರಾರಂಭ. ಹೆರಿಗೆಕ್ಕಿಂತ ಮೊದಲು ಹೆರಿಗೆ ನೋವು ಬರುತ್ತೆ, ಅದು ಈಗ ಆಗ್ತಾ ಇರೋದು. ಈ ಯುದ್ಧಗಳು ಇವೆಲ್ಲ ಹೆರಿಗೆ ನೋವು ಬರೋದಷ್ಟು. ಹೆರಿಗೆ ಆಗಲಿ ಇನ್ನೂ ಸ್ವಲ್ಪ ಸಮಯ ಇದೆ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು. ಹಿಂಸೆಗೊಳಾಗ್ತಾರೆ. ಮನೆ ಕ್ರಿಸ್ತನ ನಂಬಿಕೆಯ ನಿಮಿತ್ತವಾಗಿ ಒಂದು ದೇಶದಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ಆಗ್ತದೆ, ದೇಶಕ್ಕೆ ವಿರುದ್ಧವಾಗಿ. ಅಂದರೆ ನಮಗೆ ಬಿಡುಗಡೆ ಬೇಕು ಎಂಬುದಾಗಿ. ಈ ಹಿಂಸೆಯಲ್ಲಿ ನಂಗೆ ಬದುಕಲಿಕ್ಕಾಗಲ್ಲ, ದೇಶಕ್ಕೆ ವಿರುದ್ಧವಾಗಿ ಜನ ಸ್ಟ್ರೈಕ್ ಮಾಡ್ತಾರೆ. ಅದರಲ್ಲಿ ವಿಶ್ವಾಸಿಗಳು ಹೆಚ್ಚು ಜನ ಇರ್ತಾರೆ. ಎಲ್ಲರನ್ನು ಗುಂಡು ಹಾಕಿ ಸಾಯಿಸಿಬಿಡ್ತಾರೆ. ಆ ಒಂದು ಕಂಟ್ರೋಲ್ ಮಾಡಲಿಕ್ಕೆ, ಯಾವುದು ಸ್ಟ್ರೈಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಯಿಸ್ತಾರೆ. ಅನೇಕ ಜನರು ಕ್ರೈಸ್ತರು ಸಹ ಅದರಲ್ಲಿ ಇದ್ದರು. ಇಲ್ಲಿ ಇದೇ ಹೇಳ್ತಾರೆ, ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ಕ್ರೈಸ್ತರನ್ನು ಕೊಲ್ಲುವವರು ನಾವು ಅವರ ದೇವರಿಗೆ ಯಜ್ಞ ಅರ್ಪಿಸಿದ್ದೇವೆ ಎಂಬುದಾಗಿ ಅಂದ್ಕೊಳ್ತಾರಂತೆ. ಯಜ್ಞ ಅರ್ಪಿಸಿ ಈಕ್ವಲ್ ಎಂಬುದಾಗಿ, ಯಜ್ಞ ಅರ್ಪಿಸಿದಕ್ಕೆ ಈಕ್ವಲ್ ಅಂದ್ಕೊಳ್ತಾರಂತೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನು? ಯೋಹಾನ ಸುವಾರ್ತೆ 16:1. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದು, ಇದೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡಿದ್ದೇನೆಂದು ನೆನೆಸುವ ಕಾಲ ಬರ್ತದೆ. ಯಾರಾದರೂ ಕ್ರೈಸ್ತರಿಗೆ ಕೊಂದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಅವ್ರು ನಂಬ್ತಾರಂತ. ಇದು ಯಾವ ಒಂದು ಆಚರಣೆ ನನಗೆ ಗೊತ್ತಿಲ್ಲ. ಒಬ್ರು ಕೊಂದ್ರೆ ನಾನು ಪರಲೋಕ ಹೋಗ್ತಿದ್ರು, ಯಾವ ಆಚರಣೆ ನನಗೆ ಗೊತ್ತಿಲ್ಲ. ಅದು ಅಂದ್ಕೊಳ್ತಾರಂತೆ. ಸ್ವಾಮಿ ಹೇಳಿದ ಮಾತು, ನಿಮಗೆ ಬಹಿಷ್ಕಾರ ಹಾಕೋರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು. ಯೋಹಾನ ಸುವಾರ್ತೆ 16:2. ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡಿದ್ದೇನೆಂದು ನೆನೆಸುವ ಕಾಲ ಬರ್ತದೆ. ಭಾಳ ಒಳ್ಳೆ ಕೆಲಸ ಮಾಡಿದ. ಅದಾಗ್ತದೆ, ಮಿಡ್ಲ್ ಈಸ್ಟಲ್ಲಿ ಆಗ್ತದೆ. ಕ್ರೈಸ್ತರನ್ನು ಕೊಂದ್ರೆ ನಮಗೆ ಪರಲೋಕ ಸಿಗುತ್ತೆ ಎಂಬುದು ಕೆಲವರ ನಂಬಿಕೆ ಇದೆ. ಒಬ್ಬರು ಕೊಲ್ಲುವುದರಿಂದ ಯಾರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊಲೆ ಮಾಡಿದವನಿಗೆ ನರಕ ಅಂತ ವಾಕ್ಯದ ಬರೆಬಿಟ್ಟಿದೆ. ಯಾವ ಉದ್ದೇಶಕ್ಕೆ ಕೊಲೆ ಮಾಡಲಿ ಅವನು? ನರಕ ಅಂತ. ಏನು? ಬೆಂಕಿಗಳಿಂದ ಕೆರೆ ಆತ ಹೋಗಿ ಬೀಳ್ತಾನೆ. ಅದರಿಂದ ಸುವಾರ್ತೆಗೆ ಇಷ್ಟೆಲ್ಲ ಅಡ್ಡಿ ಬರ್ಬೋದು, ಹಿಂಸೆ ಬರ್ಬೋದು, ಇಲ್ಲ ಅಂತಿಲ್ಲ. ಅವೆಲ್ಲವೂ ಸಹ ಯೇಸು ಸ್ವಾಮಿಯ ಬರೋಣದ ಟೈಮಿಂಗ್ಸಲ್ಲಿ ಆಗುವಂಥದ್ದು. ನಿಮ್ಮನ್ನು ಎಲ್ಲ ಜನಗಳು ಹಾಗೆ ಮಾಡೋರು. ಅನೇಕರು ಹಿಂಜರಿರು. ಆ ಟೈಮಲ್ಲಿ ಅನೇಕ ಜನರು ಈ ಸಾಹಸ ಬೇಡಪ್ಪ ಅಂತ ಹಿಂಜರಿತಾರಂತೆ. ಬಹುಮಂದಿ ಸುಳ್ಳು ಪ್ರವಾದಿ ಎದ್ದು ಅನೇಕರು ಮೋಸ ಮಾಡ್ತಾರಂತೆ. ಇದಲ್ಲದೆ ಅಧರ್ಮ ಹೆಚ್ಚಾದ್ರಿಂದ ಬಹುಜನ ಪ್ರೀತಿ ತಣ್ಣಗಾಗ್ತದೆ. ಆದರೆ ಕಡೆಯವರಿಗೆ ತಾಳುವವನು ರಕ್ಷಣೆವಂತನು, ಎಲ್ಲವನ್ನೂ ಸಹಿಸಿಕೊಳ್ತಾನೆ. ಯಾರಲ್ಲ ಅಂಥವನು ರಕ್ಷಿಸಲ್ಪಡ್ತಾನೆ. ಇದಲ್ಲದೆ ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯ ಬರುವುದು. ಸುವಾರ್ತೆ ಯಾಕೆ ಸಾರಲ್ಪಡ್ತದೆ? ಸಾಕ್ಷಿಯಾಗಿ. ಯೇಸು ಸ್ವಾಮಿ ಕಲ್ವಾರಿ ಕುಜಿಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೊಣಲ್ಪಟ್ಟು ಪ್ರತಿಯೊಬ್ಬರ ಪಾಪವನ್ನು, ಶಾಪವನ್ನು, ರೋಗವನ್ನು ಹೊತ್ತು ತೀರಿಸಿದ್ದಾನೆ. ಯೇಸು ಸ್ವಾಮಿ ಅಂಗೀಕರಿಸುವ ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಸೇರ್ತಾರೆ, ಮರಣದಿಂದ ಪಾರಾಗ್ತಾರೆ, ದೇವರ ರಾಜ್ಯಕ್ಕೆ ಸೇರ್ತಾರೆ. ಈ ಸಾಕ್ಷಿ ಇಡೀ ಲೋಕಕ್ಕೆ ಸಾರಲ್ಪಡ್ತಾ ಇದೆ. ಸುವಾರ್ತೆ ಸಾರುವ ಉದ್ದೇಶನೇ ಅದು. ಈ ಸಾಕ್ಷಿ ಕೇಳುವಾಗ ಜನರು ರಕ್ಷಿಸಲ್ಪಡ್ತಾರೆ. ಯಾರು ಕಿವಿಗೊಟ್ಟು ಕೇಳ್ತಾರೆ ಸುವಾರ್ತೆಯನ್ನು, ಕಿವಿಗೊಟ್ಟು ಯಾರು ಕೇಳ್ತಾರೆ ಅವ್ರು ರಕ್ಷಿಸಲ್ಪಡ್ತಾರೆ. ಅವ್ರ ಜೀವಿತದಲ್ಲಿ ಅದ್ಭುತ ಆಗ್ತದೆ, ಅವ್ರ ಮಹತ್ಕಾರಿ ಆಗ್ತದೆ. ಅದರಿಂದ ಯೇಸು ಸ್ವಾಮಿ ಬರೋಣದ ಸೂಚನೆ ಎಲ್ಲ ನೋಡ್ತಾ ಇದ್ದೀವಿ. ಆತನೆಲ್ಲ ಯುದ್ಧಗಳು ಕಾಣ್ತೇವೆ, ಸುವಾರ್ತೆ ಸಾರಲ್ಪಡೋದು ನೋಡ್ತೇವೆ, ಜನರು ರಕ್ಷಣೆ ಬರೋದು ನೋಡ್ತೇವೆ. ಎಲ್ಲ ದೇಶದಲ್ಲಿ ಜನರು ತಂಡ ಯೇಸು ಸ್ವಾಮಿ ಬಳಿ ಬರೋದು ನೋಡ್ತಾ ಇದ್ದೇವೆ. ಇವೆಲ್ಲವೂ ಸಹ ಯೇಸು ಸ್ವಾಮಿಯ ರಹಸ್ಯ ಬರೋ ಸೂಚನೆ. ಎನಿ ಮೂಮೆಂಟ್ ಆಗ್ಬೋದು, ಎನಿ ಮೂಮೆಂಟ್ ಜಾಸ್ತಿ ವರ್ಷ ಹೋಗ್ಲಿಕ್ಕಿಲ್ಲ, ಎನಿ ಮೂಮೆಂಟ್ ಆಗ್ಬೋದು. ಆದ್ದರಿಂದ ನಾವು ನಮಗೆ ದೇವರು ಕೊಟ್ಟ ಕೆಲಸವನ್ನು ನಾವು ಮಾಡೋಣ.
ಸುವಾರ್ತೆ ಸಾರಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಸುವಾರ್ತೆ ಸಾರೋಣ. ಸಾರ್ಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ. ನಾಶ ಹೋಗುವ ಆತ್ಮನಿಸು ಪ್ರಾರ್ಥನೆ ಮಾಡೋಣ. ಯಾರ್ಯಾರು ರಕ್ಷಣೆ ಬರಬೇಕು ಅಂಥವ್ರ ಹೆಸರು ಹೇಳಿ ನೀವು ಪ್ರಾರ್ಥನೆ ಮಾಡಿರಿ ಮನೆಯಲ್ಲಿ ಕೂತ್ಕೊಂಡು. ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರು ಅದ್ಭುತ ಮಾಡಿ ಮಹತ್ಕಾರ್ಯ ಮಾಡ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವಶಕ್ತ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವೇಳೆಯಲ್ಲಿ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ವಾಕ್ಯ ಕೇಳಿದ ಪ್ರತಿಯೊಬ್ಬರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ಯಾರಾದರೂ ರಕ್ಷಣೆ ಮಾರ್ಗ ಇದುವರೆಗೆ ಬರಲಿಲ್ಲ ಅಂದರೆ ಅವರು ಕಥೆಯನ್ನು ಅಂಗೀಕರಿಸಿದ ನಿನ್ನ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು. ಅಭಿಷೇಕವನ್ನು ತುಂಬಿಸು. ಯಾರು ಬಲಹೀನತೆ ಇರುವುದಾದರೆ ಎಲ್ಲ ಬಲಹೀನತೆ ಕದಸ್ತರೆ ಬಿಟ್ಟು ಹೋಗಲಿ. ಸಂಪೂರ್ಣ ಅವರಿಗೆ ಹೊಂದಿಕೊಳ್ಳ್ರಿ. ಯಾರು ಕೆಲಸ ಕಾರ್ಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಕೆಲಸ ಕಾರ್ಯ ಒದಗಿ ಬರಲಿ ಯೇಸುವಿನ ನಾಮದಲ್ಲಿ. ಸಾಲ ಸಂಗಡ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಸಾಲಗಳು ಚಿರಲ್ಪಡಲಿ, ಸಮೃದ್ಧಿ ಉಂಟಾಗಲಿ. ನಮ್ಮ ದೇವರು ಕ್ರಿಸ್ತ ಯೇಸು ತನ್ನ ಪ್ರಭಾವದ ಐಶ್ವರ್ಯದಂತೆ ನಿಮ್ಮೆಲ್ಲ ಕೊರತೆ ನೀಗಿಸಲ್ಪಡಲಿ, ಕೊರತೆಗಳು ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ಸುವಾರ್ತೆ ಎಲ್ಲ ಕಡೆ ಸಾರಲ್ಪಡಲಿ. ಸುವಾರ್ತೆ ಸಾರತ್ವ ಎಲ್ಲ ದೇವಸೇವಕರನ್ನು ಆಶ್ರಯಿಸು, ಎಲ್ಲ ಮಾಧ್ಯಮ ಸೇವೆಯನ್ನು ಆಶ್ರಯಿಸು. ವಿಶೇಷವಾಗಿ ಭಿಕ್ಷೆ ಮಾಧ್ಯಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅದು ಸ್ಯಾಟಲೈಟ್ ಚಾನಲ್ ಆಗಬೇಕು. ಅದು ಬೇಕಾದೆಲ್ಲ ಅನುಕೂಲ ಉಂಟಾಗಲಿ. ಪ್ರಪಂಚದ ಸುವಾರ್ತೆ ಸಾರಲ್ಪಡಬೇಕು. ಅದು ಸ್ಯಾಟಲೈಟ್ ಚಾನಲ್ ಆಗಲಿ ಯೇಸುವಿನ ನಾಮದಲ್ಲಿ. ಅದು ಬೇಕಾದೆಲ್ಲ ಅನುಕೂಲ ಒದಗಿಸಿಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಸ್ತೋತ್ರ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರೆಲ್ಲ ಅಗತ್ಯ ಸಂಧಿಸಲ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಬೇಡಿ ಹೊಂದ್ಕೊಂಡು ತಂದೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ನಾವು ಕೀರ್ತನೆ 91ನೇ ಕೀರ್ತನೆ ಓದ್ಕೊಳ್ಳುವ. ಪರಾತ್ಪರನ ವಾಕ್ಯವನ್ನು ಸರ್ವಶಕ್ತ ಆಶೀರ್ವಾದ ಸುರಕ್ಷಿತವಾಗಿರು. ನಾನು ಹೋಗಿ ನೀನು ದುರ್ಗವು, ನಾನು ಭರವಸೆಟ್ಟು ನನ್ನ ದೇವರು ನನ್ನನ್ನು ಬೇಟೆಗಾರದಲ್ಲಿ ಮಾಡಿಕೊಂಡು ತಪ್ಪಿಸಲು ಆತನೇ ಆತನ ರೆಕ್ಕೆ ಮೇಲೆ ಹಿಡಿಸ್ಕೊಂಡು ಆತನ ಪಕ್ಕವನ್ನು ಆರಿಸಿಕೊಳ್ಳಿ. ಆತನ ಸತ್ಯತೆ ನನಗೆ ಕೇಳಿ ಹೋಗು ರಾಣಿಯಾಗಿದೆ. ಈರುಳ್ಳಿ ಬೆಳೆಸಿ ಯಾವುದಕ್ಕೂ ಹಗಲಿ ಹರಿಬರ ಬಾಣಕ್ಕೂ ಕತ್ತಲೆ ಸಂಚರಿ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನ ಕೇಳಿಯುವ ಅಂಜ ಕಾರಣವಿಲ್ಲ. ನನ್ನ ಮಗಳಲ್ಲಿ 1000 ಜನರು ಬಲಗಡೆ 10,000 ಜನ ಸತ್ತು ಬಿದ್ದು ನನಗೇನು ತಟ್ಟದು. ನಾನು ಅದನ್ನು ಕಣ್ಣಾರಿಕೊಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬ ಸಾಕ್ಷಿಯಾಗಿ ನಷ್ಟೇ ಯೆಹೋವನು ನನಗೆ ಶರಣನು. ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡು ಎಲ್ಲ ಯಾವ ಕೇಳು ನನಗೆ ಸಂಭವಿಸದು, ಉಪದ್ರವವನ್ನು ಗುಡಾಸಬಾರದು. ನಾನು ಹೋಗಲು ನನ್ನ ಕಾಯಲಿಕ್ಕೆ ಆಕ್ತು. ನನ್ನ ವಿಷಯ ತಂದು ಉತ್ತರಿ ಅಪ್ಪಣೆ ಕೂಡ ನನ್ನ ಕಾಲು ಕಲಿತೇನೆ ಅಂತ ಕೈ ಎತ್ತಿಳಿರು. ಶಿವಸರ್ಪಗಳ ಮೇಲೆ ನಡುವೆ ಪ್ರಯಾಸ ತುಳಿದು ಬಿಡುವೆ. ಅವನನ್ನು ಲಾಸರಿಸು, ನಾಮರುತ್ತೊಂದು ಉದರಿಸಲು ಮರಡುಗಸು ದಯಪಾಲಿಸಿ ಕಠಿಣ ಹತ್ತಿರ ತಪ್ಪಿಸಿ ಜ್ಞಾನಪಡಿಸನು. ದೀರ್ಘಾಯುಷು ಅನುಕ್ಷ ತೃಪ್ತಿಪಡಿಸಿ ನನ್ನ ವಿಶೇಷವಾದ ರಕ್ಷಣೆ ತೋರಿಸನು. ಈ ವಾಗ್ದಾನ ವಚನೆ ಮೇರೆಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ತಿರುಗಿ ರಾತ್ರಿ 9 ಗಂಟೆ ಬರಬೇಕು. ಜೀವವಾಹಿನಿಯ ಗ್ರೇಸ್ ರೆವಿಷನ್ ಕಾರ್ಯಕ್ರಮ ಭೇಟಿಯಾಗೋಣ. ಹಾಗೂ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮೆಲ್ಲರನ್ನು ವಿಶೇಷವಾದ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಶಲೋಮ್.